ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ತುಂಬ ದಿನಗಳ ನಂತರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಮೊನ್ನೆ ನಡೆದಂಥ 360 ವೆಬಿನಾರಲ್ಲಿ ಆ್ಯಶ್ನವರು ಭಾಗವಹಿಸ್ತಾ ತುಂಬ ನಮ್ಮ ಆನ್ಪ್ಯಾಸಿವ್ ಕಂಪನಿಯ ಬಗ್ಗೆ, ಅಲ್ಲಿ ನಡೀತಿರುವಂತಹ ಪ್ರೊಸೆಸ್ ಆಗಿರ್ಬೋದು ಅಥವಾ ಬ್ಯಾಕ್ ಎಂಡಲ್ಲಿ ಆಗ್ತಿರುವಂಥ ಕೆಲಸಗಳ ಬಗ್ಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನೊಂದು ಮಹತ್ವದ ಬೆಳವಣಿಗೆಯೊಂದರಲ್ಲಿ ಯಾರೆಲ್ಲ ಓ ಫೌಂಡರ್ ಸಬ್ಸ್ಕ್ರಿಪ್ಷನ್ ಪ್ಯಾಕ್ ಅಂದರೆ ಓ ಕನೆಕ್ಟ್ ಪ್ಯಾಕನ್ನು ಯಾರೆಲ್ಲ ಪಡ್ಕೊಂಡಿದ್ದಾರಾ ಅಂಥವರಿಗೆ ಕಂಪನಿ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಅದೇನೆಂದರೆ ಆ್ಯಶ್ನವರು ಹೇಳಿದ್ದಾರೆ. ಅದೇನೆಂದರೆ ಯಾರೆಲ್ಲ ನಮ್ಮ ಓ ಕನೆಕ್ಟ್ ಪ್ರಾಡಕ್ಟನ್ನು ಬೈ ಮಾಡಿದ್ದಾರಾ ಆ ಫೌಂಡರ್ಸ್ಗಳು, ಅವರಿಗೆ ಕಂಪನಿ ಕಡೆಯಿಂದ ಆದಷ್ಟು ಬೇಗ ಅನ್ಲಿಮಿಟೆಡ್ ಅವರಿಗೆ ಟ್ರಾಫಿಕನ್ನು ಕಂಪನಿ ಕೊಡ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರೆಲ್ಲ ಓ ಕನೆಕ್ಟ್ ಪ್ಯಾಕೇಜನ್ನು ಪಡ್ಕೊಂಡಿದ್ದಾರಾ, ಅದು $97 ಇದಾಗಿರ್ಬೋದು ಅಥವಾ $147 ಇದಾಗಿರ್ಬೋದು, ಯಾವುದು ಸಹ ಒಂದು ಓ ಕನೆಕ್ಟ್ ಪ್ಯಾಕನ್ನು ಅಥವಾ ನಮ್ಮ ಆನ್ಪ್ಯಾಸಿವ್ ಕಂಪನಿಯ ಒಂದು ಪ್ರಾಡಕ್ಟನ್ನು ಯಾರೆಲ್ಲ ಬೈ ಮಾಡಿದ್ದಾರಾ ಅವರಿಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ತುಂಬ ಜನರು ಓ ಕನೆಕ್ಟನ್ನು ಇನ್ನೂ ಕೂಡ ಬೈ ಮಾಡಿಲ್ಲ. ಕೆಲವೊಬ್ಬರು ಸ್ವಯಂಕೃತ ಅಪರಾಧ ಅಂದರೆ ಅವರಿಗೆ ತಿಳಿದ್ದು ಅಂದರೆ ಕೆಲವೊಂದು ನೆಗೆಟಿವ್ ವಿಷಯಗಳನ್ನು ತಲೆಗೆ ಹಚ್ಕೊಂಡು ಕೆಲವರು ಕೈಯಲ್ಲಿ ಹಣ ಇದ್ದು ಕೂಡ ಮುಂದೇನಾಗುತ್ತೆ ಆಮೇಲೆ ನಾವು ಬೈ ಮಾಡುವ, ಏನಾದರೂ ಫೇಕ್ ಕಂಪನಿ ಏನಾದರೂ ಆದರೆ ನಮ್ಮ ಹಣ ಎಲ್ಲ ನಾವು ಕಳ್ಕೊಳ್ಬೇಕಾಗ್ತದೆ ಅಂತ ಇಂತೆಲ್ಲ ಥಿಂಕಿಂಗ್ ಮುಖಾಂತರ ಕೆಲವರು ಓ ಕನೆಕ್ಟನ್ನು ಬೈ ಮಾಡಿಲ್ಲ. ಇನ್ನು ಕೆಲವರು ಅವರ ಹತ್ರ ಅಮೌಂಟ್ ಇಲ್ಲದ ಕಾರಣ ಅವರು ಓ ಕನೆಕ್ಟನ್ನು ಬೈ ಮಾಡಿಲ್ಲ. ಮತ್ತೊಂದು ಇದರಲ್ಲಿ ಸ್ವಲ್ಪ ತಪ್ಪು ನಮ್ಮ ಕಂಪನಿದು ಸಹ ಇದೆ. ಅದೇನೆಂದರೆ ಒಂದು ಪ್ರಾಡಕ್ಟನ್ನು ಬೈ ಮಾಡಲಿಕ್ಕೆ ಒಂದು ಸರಿಯಾದಂತಹ ಒಂದು ಪ್ಲ್ಯಾಟ್ಫಾರ್ಮನ್ನು ಅದು ಒದಗಿಸಿಲ್ಲ. ಅಂದರೆ ಕೆಲವರಿಗೆ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಿತ್ತು, ಕೆಲವರ ಹತ್ರ ವೀಸಾ ಕಾರ್ಡ್ ಇರಲಿಲ್ಲ, ಅಂಥವ್ರಿಗೆ ಕೆಲವು ಸಾರಿ ಓ ಕನೆಕ್ಟನ್ನು ಬೈ ಮಾಡಲಿಕ್ಕೆ ಕೂಡ ಆಗ್ತಿರಲಿಲ್ಲ. ಅದೇ ರೀತಿ ಕ್ರಿಪ್ಟೋ ಮುಖಾಂತರ ತುಂಬ ಜನರ ಹತ್ರ ಕ್ರಿಪ್ಟೋ ಮುಖಾಂತರ ಬೈ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಕೆಲವರಿಗೆ ಇದರ ಪರಿಣಾಮದಿಂದ ಕೆಲವರಿಗೆ ಓ ಕನೆಕ್ಟನ್ನು ಬೈ ಮಾಡಲಿಕ್ಕೆ ಆಗಲಿಲ್ಲ. ಅದೇ ರೀತಿ ಕೆಲವರಿಗೆ ಅದರ ನಂತರ ಕಾರ್ಡ್ ಪೇಮೆಂಟನ್ನು ಕಂಪನಿ ನಿಲ್ಲಿಸಿದ್ದು, ಇದರಿಂದ ಕೂಡ ತುಂಬ ಜನರಿಗೆ ಪ್ರಾಬ್ಲಮ್ ಆಯಿತು. ತುಂಬ ಜನರು ಓ ಕನೆಕ್ಟನ್ನು ಬೈ ಮಾಡಬೇಕಂತ ಪ್ಲ್ಯಾನಲ್ಲಿದ್ದರು. ಅಷ್ಟೊತ್ತಿಗೆ ಪೇಮೆಂಟ್ ಮೆಥಡನ್ನೇ ಕಂಪನಿ ಕ್ಯಾನ್ಸಲ್ ಮಾಡಿದ ಕಾರಣ ಕೆಲವರಿಗೆ ಇನ್ನೂ ಕೂಡ ಓ ಕನೆಕ್ಟನ್ನು ಬೈ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಂತ ಯಾರು ಕೂಡ ಚಿಂತೆ ಮಾಡಬೇಡಿ. ಯಾಕೆಂದರೆ ನಾವು ಫೌಂಡರ್ಶಿಪ್ ಇದ್ದುಕೊಂಡು ನಾವು ಓ ಕನೆಕ್ಟನ್ನು ಬೈ ಮಾಡದಿದ್ದರೆ ನಮಗೇನಾದರೂ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಆಗ್ತದಂತ ಅಂಥದ್ದೇ ಯಾವುದೇ ಒಂದು ನ್ಯೂಸನ್ನು ಕಂಪನಿ ಕೊಡಲಿಲ್ಲ. ಅಂದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ತಿಳಿದಿದೆ. ಅದೇನೆಂದರೆ ಓ ಕನೆಕ್ಟನ್ನು ಯಾರೆಲ್ಲ ಬೈ ಮಾಡ್ಕೊಂಡಿದ್ದಾರಾ ಅಂಥವರಿಗೆ ಅನ್ಲಿಮಿಟೆಡ್ ಟ್ರಾಫಿಕನ್ನು ಕಂಪನಿ ಕಡೆಯಿಂದ ಸಿಗಲಿದೆ ಅಂತ ಕೂಡ ಒಂದು ಮಾಹಿತಿ ಹೊರಬರ್ತಾ ಇದೆ. ಯಾವುದಕ್ಕೂ ನಮ್ಮ OS ಆ್ಯಪ್ ಅಥವಾ ಓ ನೆಟ್ ಈಗ ಲಾಗಿನ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅದರ ಕೆಲಸ ನಡೀತಾ ಇದೆ. ಹಾಗಾಗಿ ಅದರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಕೂಡ ಈಗ ಸಿಗ್ತಾ ಇಲ್ಲ. ಹಾಗಾಗಿ ಈಗ ಕೂಡ ನಮಗೆ ಓ ಕನೆಕ್ಟನ್ನು ಬೈ ಮಾಡುವ ಸಾಧ್ಯತೆ ಇದೆ, ಅದು ಕ್ರಿಪ್ಟೋ ಮುಖಾಂತರ. ಯಾರೆಲ್ಲ ಓ ಕನೆಕ್ಟನ್ನು ಬೈ ಮಾಡಿಲ್ಲ ಅವರು ಕ್ರಿಪ್ಟೋ ಮುಖಾಂತರ ಓ ಕನೆಕ್ಟನ್ನು ಬೈ ಮಾಡಬಹುದು. ಹಾಗೆ ನಮ್ಮ ಕಂಪನಿಯ ಕಡೆಯಿಂದ ಇನ್ನೊಂದು ಬಂದ ಮಾಹಿತಿಯ ಪ್ರಕಾರ ಆದಷ್ಟು ಬೇಗ ನಮ್ಮ OS ಮೊಬೈಲ್ ಆ್ಯಪ್ ಮತ್ತು ಓ ನೆಟ್ ಪುನಃ ರೀಸ್ಟಾರ್ಟ್ ಆಗಲಿದೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ ಕೂಡ ನಮ್ಮ ಕಂಪನಿಯ ಕಡೆಯಿಂದ ಹೊರಬರಲಿದೆ. ಇದನ್ನು ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಬೈ ಮಾಡಿದರೂ ಸಹ ನಮ್ಮ ಫೌಂಡರ್ಸ್ಗಳಿಗೆ ತುಂಬ ಪ್ರಯೋಜನ ಇರಲಿದೆ. ಹಾಗಾಗಿ ವೀಕ್ಷಕರೇ, ಯಾರು ಕೂಡ ನೀವು ಚಿಂತೆ ಮಾಡಬೇಡಿ. ಯಾಕೆಂದರೆ ಕಂಪನಿ ದಿವಸಕ್ಕೊಂದೊಂದೊಂದು ಪ್ಲ್ಯಾನನ್ನು ಹೇಳ್ತಾ ಇದೆ. ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ, ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅನ್ನೋದೇ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಕೆಲವರೆಲ್ಲ ಕಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ಯಾರೇ ಓ ಕನೆಕ್ಟನ್ನು ಬೈ ಮಾಡಿದ್ದೀರಾ ಅಂದರೆ $97 ಆಗಿರ್ಬೋದು, $147 ಆಗಿರ್ಬೋದು, ನೀವು ಬೈ ಮಾಡಿ ಇಟ್ಕೊಂಡಿದ್ದೀರಲ್ಲ, ಹಾಗಾಗಿ ನಿಮಗೆ ಯಾವುದೇ ರೀತಿಯ ಚಿಂತೆ ಇಲ್ಲ. ಯಾಕೆಂದರೆ ನೀವು ಇಷ್ಟು ದಿವಸ ವೆಯ್ಟ್ ಮಾಡಿದ್ದಕ್ಕೆ ಖಂಡಿತವಾಗಿಯೂ ಕಂಪನಿಯ ಕಡೆಯಿಂದ ಆದಷ್ಟು ಬೇಗ ನಿಮಗೆ ಗುಡ್ ನ್ಯೂಸ್ ಅಂತೂ ಖಂಡಿತ ಸಿಗಲಿದೆ. ಹಾಗಾಗಿ ಇನ್ನು ಯಾರು ಕೂಡ ಓ ಕನೆಕ್ಟನ್ನು ಬೈ ಮಾಡದವರು ನೀವು ಇನ್ನು ಮುಂದೆ ಚಿಂತೆ ಮಾಡಬೇಡಿ. ಯಾಕೆಂದರೆ ನಾವು ಓ ಕನೆಕ್ಟನ್ನು ಬೈ ಮಾಡಿಲ್ಲ, ನಮ್ಮ ಪರಿಸ್ಥಿತಿ ಏನಾಗ್ಬೋದು, ಆ ರೀತಿಯ ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ನಮ್ಮ ಕಂಪನಿಯ ಆ್ಯಶ್ನವರು ಯಾರಿಗೂ ಕೂಡ ಮೋಸ ಮಾಡಲ್ಲ. ಖಂಡಿತವಾಗಿಯೂ ಇದರಿಂದ ನಮ್ಮೆಲ್ಲರ ಜೀವನ ಅಂದರೆ ನಮ್ಮೆಲ್ಲರ ಲೈಫ್ ಖಂಡಿತವಾಗಿಯೂ ಬದಲಾಗಲಿದೆ. ಹಾಗೆ ವೀಕ್ಷಕರೇ,
ಓ ಕನೆಕ್ಟ್ ಬೈ ಮಾಡಬೇಕಾದ್ರೆ ನೀವು ನಿಮ್ಮ ಹತ್ತಿರದ ಯಾರಾದರೆ ನಂಬಿಕಸ್ಥ ಕ್ರಿಪ್ಟೋ ಕರೆನ್ಸಿ ಮುಖಾಂತರ ಪೇಮೆಂಟ್ ಮಾಡುವವರಿದ್ದರೆ ನಿಮ್ಮ ಫೌಂಡರಲ್ಲಿ ಅಥವಾ ನಮ್ಮ ಆನ್ ಪ್ಯಾಸಿವ್ ಕಂಪನಿಯ ಕಡೆಯಿಂದ ಯಾರಾದರೂ ಇದ್ದರೆ ಅವರ ಮುಖಾಂತರ ನಿಮಗೆ ಓ ಕನೆಕ್ಟನ್ನು ಬೈ ಮಾಡ್ಬೋದು. ಹಾಗಂತ ನಾನು ಹೇಳಿದ್ದೇನಂತ ನೀವು ಬೈ ಮಾಡಲೇಬೇಕಂತ ಏನಿಲ್ಲ. ಬೈ ಮಾಡುವುದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಷಯ. ಬೇಕಾದರೆ ನೀವು ಓ ಕನೆಕ್ಟನ್ನು ಬೈ ಮಾಡ್ಬೋದು. ಯಾಕೆಂದರೆ ಒಂದು ವೇಳೆ ನಾವು ಇಷ್ಟು ವರ್ಷದಿಂದ ಓ ಕನೆಕ್ಟ್ ಅಥವಾ ಆನ್ ಪ್ಯಾಸಿವ್ ಕಂಪನಿಯಲ್ಲಿ ಇದ್ದುಕೊಂಡು ಕೇವಲ ಒಂದು ಓ ಕನೆಕ್ಟ್ ಬೈ ಮಾಡದ ಕಾರಣ ಕಂಪನಿಯ ಕಡೆಯಿಂದ ನಮಗೆ ಯಾವುದೇ ರೀತಿಯ ಒಂದು ಬೆನಿಫಿಟ್ ಏನಾದರೆ ಸಿಗದೆ ಹೋದರೆ ತುಂಬ ನಾವು ಪಶ್ಚಾತ್ತಾಪ ಪಡಬೇಕಾಗಿ ಬರಬಹುದು. ಹಾಗಾಗಿ ನಾವಂತೂ ಆನ್ ಪ್ಯಾಸಿವ್ ಕಂಪನಿಲಿದ್ದೇವೆ. ಹಾಗಾಗಿ ನಾವು ಓ ಕನೆಕ್ಟನ್ನೊಂದು ಬೈ ಮಾಡಿ ನೋಡುವ. ಇದರಿಂದ ನಮ್ಮ ಜೀವನವೇನಾದರೂ ಬದಲಾಯಿಸಬಹುದು, ನಮ್ಮ ಜೀವನವೇನು ಚೇಂಜ್ ಆಗುವ ಚಾನ್ಸಸ್ ಕೂಡ ಇರಬಹುದು. ಹಾಗಾಗಿ ವೀಕ್ಷಕರೇ, ಒಮ್ಮೆ ಟ್ರೈ ಮಾಡಿ. ಹಾಗಂತ ನನಗೆ ಈಗ ಕನ್ಫರ್ಮ್ ಗೊತ್ತಿಲ್ಲ, ಈಗ ಕೂಡ ಕ್ರಿಪ್ಟೋದಲ್ಲಿ ಆಗ್ತಾ ಇದೆ ಇಲ್ಲವೋ ಅಂತ ಗೊತ್ತಿಲ್ಲ. ಆದರೆ ಮಾಹಿತಿಯ ಪ್ರಕಾರ ಈಗ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ವೇಳೆ ನಾವು ಪೇಮೆಂಟ್ ಮಾಡಿದರೂ ಕೂಡ ನಮ್ಮ ಪೇಮೆಂಟ್ ಸಕ್ಸಸ್ ಆಗಿದೆಯಾ ಇಲ್ವೋ ಅಂತ ನೋಡಲಿಕ್ಕೆ ನಮ್ಮ OES ಮೊಬೈಲ್ ಆ್ಯಪ್ ಈಗ ಓಪನ್ ಆಗದ ಕಾರಣ ಅದರ ಬಗ್ಗೆ ನಮಗೆ ತಿಳಿಯಲು ತುಂಬ ಕಷ್ಟ ಇದೆ. ಆದಷ್ಟು ಬೇಗ ನಮ್ಮ ಓ ಕನೆಕ್ಟ್ ಅಥವಾ OES ಮೊಬೈಲ್ ಆ್ಯಪ್ ರೀಲಾಂಚ್ ಆಗುವ ಸಾಧ್ಯತೆ ಇದೆ. ಹೊಸ ರೀತಿಯಲ್ಲಿ ಹೊಸ ರೀತಿ ಮತ್ತು ಹೊಸ ಸ್ಟೈಲಲ್ಲಿ ನಮ್ಮ OES ಆ್ಯಪ್ ಮತ್ತು ಓನೆಟ್ಟು ಓಪನ್ ಆಗಲಿದೆ. ಹಾಗೆ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ ಕೂಡ ಅದರಲ್ಲಿ ಸೇರಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಗುಡ್ ನ್ಯೂಸ್ ಅಂದರೆ ನಮ್ಮ UPI ಮುಖಾಂತರ ಅಂದರೆ ಗೂಗಲ್ ಪೇ ಅಥವಾ ಫೋನ್ಪೇ ರೀತಿಯಲ್ಲಿ ನಮಗೆ ಪೇಮೆಂಟ್ ಮಾಡುವ ಹೊಸ ರೂಲ್ಸ್ ಅದರಲ್ಲಿ ಆ್ಯಡ್ ಆಗಲಿದೆ. ಅಂದರೆ ಹೊಸ ಸಿಸ್ಟಮ್ ಆ್ಯಡ್ ಆಗಲಿದೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಎನಿವೆ ಮುಂದಿನ OES ಆ್ಯಪ್ ನಮಗೆ ಲಾಗಿನ್ ಮಾಡಲಿಕ್ಕೆ ಈಗ ಸದ್ಯದಲ್ಲಿ ಆಗ್ತಾ ಇಲ್ಲ. ಆ ಒಂದು OES ಮೊಬೈಲ್ ಆ್ಯಪ್ ರೀಸ್ಟಾರ್ಟ್ ಆಗುವವರೆಗೆ ನಾವು ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಏನೇ ಆಗಲಿ ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಅಂದರೆ ನಮ್ಮ ಫೌಂಡರ್ಗಳ ಜೀವನ ಖಂಡಿತವಾಗಿಯೂ ಚೇಂಜ್ ಆಗಲಿದೆ. ಚೇಂಜ್ ಆಗಲೇಬೇಕು ಕೂಡ. ಯಾಕೆಂದರೆ 4-5 ವರ್ಷದಿಂದ ಇದಕ್ಕಾಗಿಯೇ ನಮ್ಮ ಫೌಂಡರ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ನಮಸ್ಕಾರ.